ಫ್ರೆಂಡ್ಸ್, ಇದರಲ್ಲಿ ಒಂದು 50 ಮರವಾಯಿ ಉಂಟು. ಇದನ್ನು 3 ಸಲ ಕ್ಲೀನ್ ಮಾಡಿ ತಂದಿದ್ದೇನೆ. ಇದನ್ನು ಈಗ ಬೇಯಿಸುವ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಬೇಯಿಸ್ತಾ ಇದ್ದೇನೆ. ನಂತರ ಉಪ್ಪು ಹಾಕ್ತಾ ಇದ್ದೇನೆ. ಮಸಾಲೆಗೆ ತೆಂಗಿನ ತುರಿ, ಕೊತ್ತಂಬರಿ, ಜೀರಿಗೆ, ಅರಿಶಿನ ಪುಡಿ, ಹುಳಿ, ಬೆಳ್ಳುಳ್ಳಿ, ನೀರುಳ್ಳಿ, ಉದ್ದಮೆಣಸು, ಗಿಡ್ಡಮೆಣಸು. ಈಗ ಇದು ಬೆಂದಿದೆ, ಮಾತ್ರ ಇಟ್ಟಿದ್ದೇನೆ. ಇನ್ನೊಂದು ಭಾಗವನ್ನು ಬಿಸಾಡ್ತೇನೆ ನಾನು. ಮತ್ತು ಮಸಾಲೆ ಈ ರೀತಿ ತರಿತರಿಯಾಗಿ ರುಬ್ಬಬೇಕು. ಈಗ ಎಣ್ಣೆ ಹಾಕೋದು, ತೆಂಗಿನೆಣ್ಣೆ ಒಂದು 1.5 ಚಮಚ, ಮತ್ತು ಸಾಸಿವೆ ಒಗ್ಗರಣೆಗೆ, ನಂತರ ಕರಿಬೇವು. ಸಾಸಿವೆ ಸಿಡಿದ ಮೇಲೆ ಮಸಾಲೆ ಹಾಕುದು. ಈಗ ಮಸಾಲೆ ಹಾಕಿದ್ದೇನೆ. ನಂತರ ಮರವಾಯಿಯನ್ನು ಹಾಕುದು. ಇದನ್ನು ಮಿಕ್ಸ್ ಮಾಡೋದು. ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು. ಈಗ ಉಪ್ಪು ನೋಡಿ ಹಾಕಿ, ಯಾಕಂದರೆ ಮೊದಲಿಗೆ ಮರವಾಯಿ ಬೇಯುವಾಗ ನಾವು ಉಪ್ಪು ಹಾಕಿದ್ದೇವೆ. ಈಗ ಬೇಕಾದರೆ ಮಾತ್ರ ಉಪ್ಪು ಹಾಕಿ. ದೇವರಿಗೆ ನೋಡಿ ಅಂತೆ. ಕನ್ನಡ ಬರೋದಿಲ್ಲ, ಆದ್ರೆ ಒಂದು ಮಾತಾಡ್ತೇನಲ್ಲ. ಈಗ ಮರವಾಯಿ ಸುಕ್ಕ ಆಗಿದೆ, ರೆಡಿ ಆಗಿದೆ. ನಾನೀಗ ಮೆಹಂದಿ ಹಾಕ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.